ಅಮೋಘ್ ಕರೆಕ್ಟಾಗಿ ವೆದರ್ ಪ್ರೆಡಿಕ್ಟ್ ಮಾಡಿದ್ದಕ್ಕೆ ಜಗನ್ ಅವನಿಗೆ ಥ್ಯಾಂಕ್ಸ್ ಹೇಳ್ದ. ಅಮೋಘ್ ಸ್ಮೈಲ್ ಮಾಡ್ತಾ, ಇಷ್ಟು ಬೇಗ ನಂಗೆ ಥ್ಯಾಂಕ್ಸ್ ಹೇಳ್ಬೇಡ ಜಗನ್, ಇನ್ನೂ ನಾವು ನೋಡೋದು ತುಂಬ ಇದೆ. ಸದ್ಯಕ್ಕೆ ನೀನು ನಿನ್ನ ವೈಫನ್ನು ಕರ್ಕೊಂಡು ಆ ಸಣ್ಣ ಟೆಂಟ್ಗೆ ಹೋಗು. ಮಾನಸ್ ನೀನು ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು, ನಾನು ಶ್ರೀ ಮತ್ತು ಮೇಘ ಇನ್ನೊಂದು ಟೆಂಟಲ್ಲಿ ಇರ್ತೀವಿ ಅಂದ. 6 ಜನನೂ 2 ಟೀಮ್ಗೆ ಸ್ಪ್ಲಿಟ್ ಆಗಿ ತಮ್ಮ ಟೆಂಟ್ಗೆ ಹೋದರು. ಆದರೆ ಅಮೋಘ್, ಶ್ರೀಲೀಲಾ ಮತ್ತು ಮೇಘ ಜೊತೆ ಇನ್ನೊಂದು ಟೆಂಟ್ಗೆ ಕಾಲಿಟ್ಟಿದ್ದೆ ಸಡನ್ನಾಗಿ ಎಲ್ಲರೂ ಆಕ್ವರ್ಡಾದರು. ಶ್ರೀಲೀಲಾ ಅಂತೂ ಹೆಸಿಟೇಟ್ ಮಾಡ್ಕೋತಾ, ನೀನೇ ಕೆರಡೆ ಟೆಂಟ್ ತೊಗೊಂಬಂದೆ ಅಮೋಘ್, ನಾವು 6 ಜನ ಇದ್ದೀವಿ ಅಂತ ಗೊತ್ತಿದ್ದು ತಾನೆ ಅಂತ ಕಂಪ್ಲೇಂಟ್ ಮಾಡಿದ್ಲು. ಅಮೋಘ್, ಮತ್ತಿನ್ನೆಷ್ಟು ಹೊತ್ಕೊಂಡು ಬರಬೇಕಿತ್ತು, ನನಗೆ ದೇವರು ಬರೀ 2 ಕೈ ಕೊಟ್ಟಿದ್ದಾನೆ, ಇದರಲ್ಲಿ ಒಂದು ಸಲಕ್ಕೆ ಎಷ್ಟು ಬ್ಯಾಗ್ಸು ಎಷ್ಟು ಟೆಂಟ್ಸ್ ತರೋದಕ್ಕಾಗುತ್ತೆ ನೀನೇ ಹೇಳು ಅಂದ. ಶ್ರೀಲೀಲಾಗೆ ಈಗ ಅದಕ್ಕೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಆದರೆ ಅವಳಿಗೆ 3 ಜನನೂ ಒಟ್ಟಿಗೆ ಒಂದೇ ಟೆಂಟ್ ಶೇರ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ. ಲೀಲಾ ಮತ್ತು ಮೇಘ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ಕೂತಿದ್ರು. ಅಮೋಘ್ ಅಲ್ಲೇ ಕೂತ್ಕೊಳ್ಳೋದಕ್ಕೆ ಮುಂದಾದಾಗ ಲೀಲಾಗೆ ಸಡನ್ನಾಗಿ ಏನೋ ಫ್ಲ್ಯಾಶ್ ಆಯಿತು. ಅವಳು ತಕ್ಷಣ ಮೇಘ ಕಡೆ ಸರಿದು ಕೂತ್ಲು. ಅಮೋಘ್ ಲೈಟಾಗಿ ಸ್ಮೈಲ್ ಮಾಡ್ತಾ ಅವಳ ಪಕ್ಕ ಕೂತು, ಏನು ಶ್ರೀ ಫುಲ್ ಜೆಲಸಾ ಅಂತ ಅವಳು ಒಬ್ಬಳಿಗೆ ಕೇಳೋ ಥರ ಕಿವಿಯಲ್ಲಿ ಹೇಳ್ದ. ಮೇಘ ಅಟೆನ್ಷನ್ ಪೂರ್ತಿಯಾಗಿ ಮಳೆ ಕಡೆ ಇದ್ದಿದ್ದರಿಂದ ಅವಳಿಗೆ ಅವನ ಮಾತು ಕೇಳಿಸ್ಲಿಲ್ಲ. ಅಮೋಘ್ ಮಾತು ಕೇಳಿ ಲೀಲಾ ಅವನನ್ನು ಒಂದ್ಸಲ ಸುಟ್ಟು ಬಿಡೋ ಹಾಗೆ ನೋಡಿದ್ಲು. ಅಮೋಘ್ ಜೋರಾಗಿ ನಕ್ಬಿಟ್ಟ. ಶ್ರೀಲೀಲಾಗೆ 3 ಜನ ಒಂದೇ ಟೆಂಟಲ್ಲಿ ಇರೋದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಮೇಘ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ಲು. ಈಗ ಅಮೋಘ್ ಅವಳ ಪಾಲಿನ ಹೀರೋ ಆಗಿದ್ದ. ಅವನಿರೋ ಟೆಂಟಲ್ಲೇ ಅವಳು ಇರೋದ್ರಿಂದ ಅವಳಿಗೆ ಸೇಫ್ ಫೀಲ್ ಆಗ್ತಿತ್ತು. ಆಗಲೇ ಸಡನ್ನಾಗಿ ಇನ್ನೊಂದು ಸಲ ಜೋರಾಗಿ ಮಿಂಚು ಬಂತು. ಅದ್ರ ಜೊತೆಗೆ ಸಿಡ್ಲು ಬಡಿತು. ಈ ಸಲದ ಸಿಡ್ಲಿನ ಸೌಂಡ್ ಕೇಳಿದಾಗಂತೂ ಶ್ರೀಲೀಲಾ ಮತ್ತು ಮೇಘ ಇಬ್ಬರು ಬೆಚ್ಚಿಬಿದ್ರು. ಅಮೋಘ್ ಆಕಾಶ ನೋಡ್ತಾ, ಸಿಚುವೇಶನ್ ನಾನು ಅಂದ್ಕೊಂಡಿದ್ದಕ್ಕಿಂತ ಸೀರಿಯಸ್ ಆಗುತ್ತೆ ಅನ್ಸುತ್ತೆ ಅಂದ. ಮೇಘ ಕ್ಯೂರಿಯಸ್ ಆಗಿ, ಬೈ ದ ವೇ ಅಮೋಘ್, ನಿನ್ಗಿವತ್ತು ಮಳೆ ಬರುತ್ತೆ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ಲು. ಅಮೋಘ್ ತಮಾಷೆಯಾಗಿ, ಈಗೇನಾದರೂ ನನಗೆ ಆಸ್ಟ್ರೋನಾಮಿ ಮತ್ತು ಜಿಯೋಗ್ರಫಿ ಕೂಡ ಗೊತ್ತಿದೆ ಅಂತ ಹೇಳಿದ್ರೆ ಅದನ್ನು ನೀನು ನಂಬ್ತೀಯಾ ಅಂತ ತಿರುಗಿ ಪ್ರಶ್ನೆ ಮಾಡ್ದ. ಅದನ್ನು ಕೇಳಿ ಮೇಘ ಮತ್ತು ಶ್ರೀಲೀಲಾ ಇಬ್ಬರು ಅಮೋಘನ್ನ ಸಿಟ್ಟಲ್ಲಿ ಗುರಾಯಿಸಿದ್ರು. ಸಡನ್ನಾಗಿ ಟೆಂಟಲ್ಲಿ ಒಂದು ರೀತಿ ಆಕ್ವರ್ಡ್ ಸೈಲೆನ್ಸ್ ಕ್ರಿಯೇಟ್ ಆಯಿತು. 3 ಜನಕ್ಕೂ ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ಅರ್ಥ ಆಗಲಿಲ್ಲ. ಅಷ್ಟರಲ್ಲಾಗಲೇ ಹೊರಗಡೆ ಭಯಂಕರ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಅಮೋಘ್ ಆಕಳಿಸ್ತಾ, ಓಕೆ ನೀವಿಬ್ಬರು ಬೇಕಿದ್ರೆ ಸ್ವಲ್ಪ ಹೊತ್ತು ಮಾತಾಡಿ, ನಾನಿಲ್ಲೇ ಸ್ವಲ್ಪ ಮಲ್ಕೊಂಡಿರ್ತೀನಿ ಅಂಥೇಳಿ ಅಲ್ಲೇ ಮಲಗ್ದ. ಇದೇ ರೀತಿ ಸುಮಾರು 1 ಗಂಟೆ ಕಳೀತು. ಆದರೆ ಮಳೆ ಮಾತ್ರ ನಿಲ್ಲೋ ಯಾವ ಲಕ್ಷಣವೂ ಕಾಣಿಸ್ಲಿಲ್ಲ. ಸಡನ್ನಾಗಿ ಅಮೋಘ್ ಎದ್ದು ಕೂತ್ಕೊಂಡ. ಅವನು ಹಾಗೆ ಎದ್ದಿದ್ದು ನೋಡಿ ಲೀಲಾ ಕೂಡ ಗಾಬರಿಯಿಂದ ಎದ್ದು ಕೂತ್ಕೊಂಡ್ಳು. ಅಮೋಘ್ ಏನಾಯ್ತು, ಯಾಕೆ ಹಾಗೆದ್ದೆ ಅಂತ ಲೀಲಾ ಕೇಳಿದ್ಲು. ಅಮೋಘ್, ಶ್ರೀ ನಿಂಗೇನಾದರೂ ಸೌಂಡ್ ಕೇಳ್ತಾ ಅಂತ ಕೇಳ್ದ. ಮೇಘ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ, ನನಗೆ ಯಾಕೋ ಯಾರೋ ಹೆಲ್ಪ್ ಕೇಳ್ಕೊಂಡು ಕರೀತಾ ಇರೋ ಹಾಗೆ ಅನ್ನಿಸ್ತಿದೆ ಅಂದ್ಲು. ಅಮೋಘ್ ಗಾಬರಿಯಾಗಿ, ನನಗೆ ಯಾಕೋ ಬರೀ ಬ್ಯಾಡ್ ಫೀಲಿಂಗೇ ಬರ್ತಾ ಇದೆ ಅಂತ ಹೇಳ್ತಾ ಟೆಂಟ್ ಜಿಪ್ ತೆಗೆದು ಹೊರಗೆ ಓಡ್ದ. ಹೊರಗಡೆ ಅಮೋಘ್ ಅನ್ಕೊಂಡಿದ್ಕಿಂತ ಹೆಚ್ಚೇ ಮಳೆ ಬೀಳ್ತಿತ್ತು. ಅಮೋಘಂತೂ ತಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಲೂ ಕಾಣ್ತಿರ್ಲಿಲ್ಲ. ಅವನು ಜೋರಾಗಿ, ಜಗನ್ ಮಲಗಿದ್ಯಾ, ಇನ್ ಕೇಸ್ ಎಚ್ಚರ ಇದ್ರೆ ನನ್ನ ಜೊತೆ ಕೆಳಗೆ ಬಾ, ನಮ್ಮ ಕಡೆಯವರೆಲ್ಲ ತೊಂದರೆಯಲ್ಲಿದ್ದಾರೆ ಅನ್ಸುತ್ತೆ ಅಂತ ಕೂಗ್ದ. ಇಮಿಡಿಯೇಟ್ ಆಗಿ ಟೆಂಟ್ ಒಳಗಿಂದ ಜಗನ್ ವಾಯ್ಸ್ ಕೇಳಿಸ್ತು. ಎಸ್ ಅಮೋಘ್, ಎಚ್ಚರ ಇದ್ದೀನಿ, ಈಗಲೇ ಬಂದೆ ಅಂತ ಹೇಳ್ತಾ ಜಗನ್ ಕೂಡ ಟೆಂಟಿಂದ ಹೊರಗೆ ಬಂದ. ಅವರಿಬ್ಬರು ಹೊರಗೆ ಹೋಗಿದ್ದು ನೋಡಿ ಲೀಲಾ ಮತ್ತು ಜ್ಯೋತಿ ಕೂಡ ಟೆಂಟ್ ತುದಿ ತನಕ ಬಂದರು. ಬಟ್ ಅದೇ ಟೈಮ್ಗೆ ಆಕಾಶನೇ 2 ಭಾಗ ಆಗುತ್ತೇನೋ ಅನ್ನೋ ಹಾಗೆ ಒಂದು ದೊಡ್ಡ ಸಿಡ್ಲು ಹೊಡಿತು. ಅದನ್ನು ನೋಡಿದ ಅಮೋಘ್ ಗಾಬರಿಯಾಗಿ, ನೀವು 3 ಜನ ಹುಡುಗಿರು ಪ್ಲೀಸ್ ಟೆಂಟ್ ಒಳಗಡೆನೇ ಇರಿ, ಏನೇ ಆದರೂ ಅದರಿಂದ ಹೊರಗೆ ಮಾತ್ರ ಬರಬೇಡಿ, ಕೆಳಗಂತೂ ಯಾವುದೇ ಕಾರಣಕ್ಕೂ ಬರಬೇಡಿ, ಮನಸ್ ಇವ್ರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂದ. ನಂತರ ಅಮೋಘ್ ಮತ್ತು ಜಗನ್ ಇಬ್ಬರು ಕಷ್ಟಪಟ್ಟು ದಾರಿ ಹುಡುಕ್ತಾ ಕೆಳಗೆ ಇಳಿಯೋದಕ್ಕೆ ಟ್ರೈ ಮಾಡಿದ್ರು. ಅವರಿಬ್ಬರಿಗೂ ಕ್ಯಾಂಪ್ ಸೈಟಿಗೆ ಹೋಗೋ ದಾರಿ ಹುಡುಕಿ ಅಲ್ಲಿಗೆ ಹೋಗೋದಕ್ಕೆ ಸುಮಾರು 20 ನಿಮಿಷ ಹಿಡಿತು. ಆದರೆ ಅಲ್ಲಿ ಕಾಣ್ತಿದ್ದ ಸೀನ್ ನೋಡಿ ಇಬ್ಬರು ಸ್ಟನ್ನಾಗಿ ನಿಂತ್ಬಿಟ್ರು. ಹತ್ತಿರದಲ್ಲೇ ಇದ್ದ ನದಿ ನೀರು ಮಿನಿಮಮ್ ಅಂದರೂ 6 ಅಡಿ ಜಾಸ್ತಿ ಆಗಿತ್ತು. ಇದರಿಂದಾಗಿ ಪಕ್ಕದಲ್ಲಿದ್ದ ಟೆಂಟ್ಸ್ ಎಲ್ಲ ಕೊಚ್ಕೊಂಡು ಹೋಗಿದ್ವು. ಆ ಪ್ರವಾಹ ಮಧ್ಯೆ ಸಿಕ್ಕಿದ ಮರಗಳನ್ನೂ ಕೆಡವು ಹಾಕಿತ್ತು. ನೋಡೋದಕ್ಕೆ ಆ ಜಾಗ ಒಂದು ಮಿನಿ ಡ್ಯಾಮ್ ಥರನೇ ಕಾಣ್ತಿತ್ತು. ಪುಣ್ಯಕ್ಕೆ ಅಲ್ಲಿಗೆ ಬಂದವ್ರಿಗೆಲ್ಲ ಸ್ವಿಮ್ಮಿಂಗ್ ಬರ್ತಿದ್ರಿಂದ ಒಬ್ಬೊಬ್ಬರು ಒಂದೊಂದು ಮರದ ದಿಮ್ಮಿ ಹಿಡ್ಕೊಂಡು ಇನ್ನೂ ಸರ್ವೈವ್ ಆಗಿದ್ರು. ಆದರೆ ಅಲ್ಲಿ ಸಿಚುವೇಶನ್ ನೋಡಿದ್ರೆ ಇದು ಹೆಚ್ಚೊತ್ತು ಸರ್ವೈವ್ ಆಗೋ ಹಾಗೆ ಕಾಣಿಸ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿದ ಜಗನ್ ಅಮೋಘ್ ಕಡೆ ಪ್ರೌಡಾಗಿ ನೋಡ್ತಾ, ಅಮೋಘ್, ನೀನು ಹೇಳಿದ್ದು ಯಾವುದೂ ಸುಳ್ಳಾಗಲಿಲ್ಲ, ನಿನ್ನ ಭವಿಷ್ಯ ಹೇಳೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡು, ಸಿಕ್ಕಾಬಳೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತಾ ನಕ್ಕ. ಆದರೆ ಅಮೋಘ್ ಸೀರಿಯಸ್ ಆಗಿ, ನಾವಿದನ್ನು ಆಮೇಲೆ ಡಿಸ್ಕಸ್ ಮಾಡೋಣ ಜಗನ್, ಸದ್ಯಕ್ಕೆ ಇವ್ರನ್ನೆಲ್ಲ ಇಲ್ಲಿಂದ ಸೇವ್ ಮಾಡೋ ದಾರಿ ಯಾವುದು ಅಂತ ಹುಡ್ಕೋಣ ಅಂದ. ಅಮೋಘ ಅಷ್ಟು ಹೇಳಿ ಸುತ್ತಲೂ ಏನಾದರೂ ಸಿಗುತ್ತಾ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ.
ಹತ್ತಿರದಲ್ಲೇ ಅವನಿಗೆ ಒಂದಷ್ಟು ಬಳ್ಳಿಗಳು ಕಾಣಿಸಿದ್ವು. ಅವನು ಆ ಬಳ್ಳಿಗಳನ್ನ ತಗೊಂಡು ಜನರಿರೋ ಕಡೆಗೆ ಥ್ರೋ ಮಾಡ್ದ. ನಂತರ ಜೋರಾಗಿ ಕೂಗ್ತಾ, ಓ ಯಾರಿಗಾದ್ರೂ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಇಲ್ಲಿದ್ದೀನಿ, ನಾನು ಈಗಷ್ಟೇ ಒಂದಷ್ಟು ಬಳ್ಳಿನ ನಿಮ್ಮ ಕಡೆ ಹಾಕಿದ್ದೀನಿ, ಅದನ್ನ ಹಿಡ್ಕೊಂಡು ಹೊರಗಡೆ ಬನ್ನಿ ಅಂದ. ಅಮೋಘನ ವಾಯ್ಸ್ ಕೇಳಿದ್ದೆ ಎಲ್ಲರೂ ಅವನ ಕಡೆ ತಿರುಗಿದ್ರು. ಸಡನ್ ಆಗಿ ಅವ್ರಿಗೆಲ್ಲ ಅಮೋಘ್ ಹೋಗೋದಕ್ಕೂ ಮುಂಚೆ ಹೇಳಿದ ಮಾತುಗಳು ನೆನಪಾದ್ವು. ಅವರೆಲ್ಲ ಪ್ಯಾನಿಕ್ ಆಗಿ ಜೋರಾಗಿ ಅಳ್ತಾ ಅಮೋಘಂಗೆ ಹೆಲ್ಪ್ ಮಾಡೋದಕ್ಕೆ ಕೇಳ್ಕೊಂಡ್ರು. ಮಿಸ್ಟರ್ ಅಮೋಘ್ ಪ್ಲೀಸ್ ಇಲ್ಲಿ ಫಸ್ಟ್ ನನ್ನನ್ನು ಸೇವ್ ಮಾಡಿ, ನಾನು ಎಲ್ರಿಗಿಂತ ಚಿಕ್ಕವನು ಅಂತ ಒಬ್ಬ ಜೋರಾಗಿ ಕಿರ್ಚ್ದ. ಅಷ್ಟರಲ್ಲಿ ಇನ್ನೊಬ್ಬ, ಪ್ಲೀಸ್ ಮಿಸ್ಟರ್ ಅಮೋಘ್, ನಾನು ಯಾವತ್ತೂ ನಿಮ್ಮನ್ನು ನೋಡಿ ನಗಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ, ಪ್ಲೀಸ್ ನನ್ನನ್ನು ಫಸ್ಟ್ ಸೇವ್ ಮಾಡಿ ಅಂತ ಕೂಗ್ದ. ಸಡನ್ ಆಗಿ ಅಲ್ಲಿ ಜೋರಾದ ಗಲಾಟೆನೇ ಸ್ಟಾರ್ಟ್ ಆಯಿತು. ಎಲ್ಲರೂ ಅಮೋಘ್ಗೆ ಫಸ್ಟ್ ತನ್ನನ್ನೇ ಸೇವ್ ಮಾಡಬೇಕು ಅಂತ ಪೀಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮಿಗೆ ಸರಿಯಾಗಿ ಒಂದು ಮರ ಧೊಪ್ ಅಂತ ಸೌಂಡ್ ಮಾಡ್ತಾ ನೀರೊಳಗೆ ಬಿತ್ತು. ಇದರಿಂದ ಎಲ್ಲರೂ ಸ್ಟನ್ ಆಗಿ ಸೈಲೆಂಟ್ ಆದರು. ಅಮೋಘ್ ಈ ಸಂದರ್ಭನ ಯೂಸ್ ಮಾಡಿಕೊಂಡು, ಎಲ್ಲರೂ ಇಲ್ಲಿ ಕೇಳಿ, ನಾನು ನಿಮ್ಮನ್ನು ಸೇವ್ ಮಾಡಬೇಕು ಅಂತಲೇ ಬಂದಿರೋದು, ಅಂಥದ್ರಲ್ಲಿ ನೀವು ಹೇಗೆ ಕಿತ್ತಾಡ್ತಾ ಇದ್ದರೆ ನಾನು ವಾಪಸ್ ಹೋಗ್ಬಿಡ್ತೀನಿ, ಆಮೇಲೆ ಎಷ್ಟೊತ್ತು ಬೇಕಿದ್ರು ಹೀಗೆ ಜಗಳ ಆಡಿ ಅಂತ ವಾರ್ನ್ ಮಾಡ್ದ. ಅದಕ್ಕೆಲ್ಲರೂ ನೋ 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 ಅಂತ ತಲೆ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮೋಘಿಗೆ ಸೀರಿಯಸ್ ಆಗಿ, ಹಾಗಿದ್ರೆ ಜಗಳ ಆಡೋದನ್ನು ನಿಲ್ಲಿಸಿ ಒಬ್ಬೊಬ್ಬರೇ ಈ ಬಳ್ಳಿ ಮೂಲಕ ಹತ್ತು ಬನ್ನಿ, ಲೇಡೀಸ್ ಫಸ್ಟ್ ಅಂತ ಕೂಗ್ದ. ಅವರೆಲ್ಲ ಯಾರು ಫಸ್ಟ್ ಹೋಗಬೇಕು ಅಂತ ಯೋಚಿಸ್ತಿರ್ಬೇಕಾದ್ರೆ ಅಮೋಘಂಗೆ ಹಸೀನಾ ಕಾಣಿಸಿದ್ಲು. ಅವನು, ಇನ್ಸ್ಪೆಕ್ಟರ್ ಅಲ್ಲೇನು ಮಾಡ್ತಿದ್ರಿ, ಮೊದಲು ಈ ಕಡೆ ಬಂದು ಬಳ್ಳಿ ಹಿಡ್ಕೊಳ್ಳಿ ಅಂತ ಕೂಗ್ದ. ಹಸೀನಾಗೆ ಅಮೋಘ್ ಫಸ್ಟ್ ತನ್ನನ್ನೇ ಸೇವ್ ಮಾಡೋದಕ್ಕೆ ಕರೆದಿದ್ದು ನೋಡಿ ಖುಷಿ ಆಯ್ತು. ಅವಳು ನಿಧಾನಕ್ಕೆ ಬಳ್ಳಿ ಹಿಡ್ಕೊಂಡು ಮೇಲ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಸೀನಾ ಅಮೋಘಿದ್ದ ಜಾಗದ ತನಕ ಹತ್ತಿ ಸೈಡಿಗೆ ಬರಬೇಕು ಅನ್ಬೇಕಾದ್ರೆ ಅವಳು ಕಾಲು ಸ್ಲಿಪ್ ಆಯ್ತು. ಅದನ್ನು ನೋಡಿ ಅಮೋಘ್ ಇಮಿಡಿಯೇಟ್ ಆಗಿ ಅವಳು ಸೊಂಟ ಹಿಡ್ಕೊಂಡು ಸೈಡಿಗೆ ಸರಿಸ್ತ. ಆದರೆ ಇದು ಇನ್ನೂ ನೀರಲ್ಲಿದ್ದ ಅನ್ವರ್ಗೆ ಇಷ್ಟನೇ ಆಗಲಿಲ್ಲ. ಅವನು ಅಲ್ಲಿಂದಾನೆ, ಅಮೋಘ್ ಅವಳು ನನ್ನ ಫಿಯಾನ್ಸೆ, ಅವಳ ಹತ್ರ ಹಿಂಗೆಂಗೋ ನಡ್ಕೊಂಡ್ರೆ ನಿನ್ನನ್ನು ಜೀವಂತವಾಗಿ ಊತಾಕ್ಬಿಡ್ತೀನಿ ಮಗನೇ ಅಂತ ಕೂಗ್ದ. ಇದನ್ನು ಕೇಳಿ ಹಸೀನಾಗಿ ಅವನ ಮೇಲೆ ತುಂಬ ಕೋಪ ಬಂತು. ಅಷ್ಟಲ್ಲ ಅಮೋಘ್, ನೀನು ಏನು ಹೇಳ್ತಿದ್ಯಾ ಅನ್ವರ್, ನಾನು ನಿನ್ನ ಫಿಯಾನ್ಸೆನ ಸೇವ್ ಮಾಡೋದಕ್ಕೆ ನೋಡ್ತಿದ್ದೆ ಅಷ್ಟೇ, ಆಗ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಫಿಯಾನ್ಸೆ ಮತ್ತೆ ನೀರಿಗೆ ಬಿದ್ದಿರ್ತಿದ್ಲು ಅಂತ ಹೇಳ್ತಾ, ಈಗ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಿನ್ನನ್ನು ನಾನೇ ಸೇವ್ ಮಾಡಬೇಕು ಅನ್ನೋದು ನೆನಪಿರಲಿ ಅಂತ ಕೂಗ್ದ. ನಂತರ ಜಗನ್ ಸಹಾಯದಿಂದ ಅಮೋಘ್ ಒಬ್ಬೊಬ್ಬರನ್ನೇ ನೀರಿಂದ ಹೊರಗೆ ಎಳ್ಕೊಂಬಂದ. ಅಷ್ಟೊಂದು ಜನರನ್ನು ಕಾಪಾಡಿ ಅದಾಗಲೇ ಅಮೋಘ್ ಎನರ್ಜಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಹುಲಿ ಜೊತೆ ಫೈಟ್ ಮಾಡಿದಾಗ ಆಗಿದ್ದ ಗಾಯಗಳೆಲ್ಲ ಈ ಮಳೇಲಿ ಓಪನ್ ಆಗಿ ಮತ್ತೂ ನೋವಾಗೋದಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಅವನದನ್ನು ಯಾರ ಹತ್ರನೂ ಹೇಳ್ಕೊಳ್ದೆ ಎಲ್ಲರೂ ನೀರಿಂದ ಸೇವ್ ಮಾಡ್ತಿದ್ದ. ಈಗ ಅನ್ವರ್ ಒಬ್ಬನ್ನ ಬಿಟ್ಟು ಬಾಕಿ ಎಲ್ಲರೂ ಮೇಲ್ ಬಂದಿದ್ರು. ಅಮೋಘ್ ಎಲ್ಲರ ಹತ್ರ ತಿರುಗಿ, ನೀವೆಲ್ಲ ಈಗಲೇ ಮೇಲೋಗಿ, ಅಲ್ಲಿ ನಾವೆರಡು ಟೆಂಟ್ಸ್ ಹಾಕಿದ್ದೀವಿ, ನಾನು ಬರೋ ತನಕ ಎಲ್ಲರೂ ಅಲ್ಲೇ ಇರಿ ಅಂತ ಹೇಳ್ತಾ ನಂತರ ಜಗನ್ ಕಡೆ ತಿರುಗಿ, ಜಗನ್ ಇವರೆಲ್ಲ ನಿನ್ನ ಮಾತನ್ನು ಕೇಳ್ತಾರೆ, ಸೊ ಪ್ಲೀಸ್ ನೀನೇ ಅವ್ರಿಗೆಲ್ಲ ದಾರಿ ತೋರಿಸ್ತಾ ಕರ್ಕೊಂಡೋಗಿರು ಅಂತ ಹೇಳ್ದ. ಜಗನ್ ಕೂಡ ಅದಕ್ಕೆ ಒಪ್ತಾ, ಓಕೆ ಡನ್, ಬಟ್ ನೀನು ಹುಷಾರಾಗಿರು ಅಂಥೇಳಿ ಎಲ್ಲರೂ ಕರ್ಕೊಂಡು ಹೊರಟ. ಎಲ್ಲರೂ ಅಲ್ಲಿಂದ ಹೋಗಿದ್ದೆ ಅಮೋಘ್ ಮರಕ್ಕೆ ಕೊರಗಿ ಜೋರಾಗಿ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಆಲ್ರೆಡಿ ತುಂಬ ಸುಸ್ತಾಗ್ಬಿಟ್ಟಿದ್ದ. ಅದ್ರ ಜೊತೆಗೆ ಗಾಯದ ನೋವು ಸೇರ್ಕೊಂಡಿತ್ತು. ಅಷ್ಟರಲ್ಲಿ ಅವನಿಗೆ ಅನ್ವರ್ ಕೂಗ್ಕೋತಾ ಇರೋ ವಾಯ್ಸ್ ಕೇಳಿಸ್ತು. ಅಮೋಘ್ ಏನು ಮಾಡ್ತಿದ್ಯಾ, ನಾನಿಲ್ಲಿ ಸಾಯ್ತಾ ಇರೋದು ಕಾಣ್ತಿಲ್ಲ ನಿಂಗೆ, ಬೇಗ ನನ್ನನ್ನು ಸೇವ್ ಮಾಡು. ಅಮೋಘ್, ಐ ಆಮ್ ಸಾರಿ ಅನ್ವರ್, ಆದರೆ ಇಷ್ಟೊಂದು ಜನರನ್ನ ಮೇಲೆತ್ತಿ ನನ್ನ ಎನರ್ಜಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಕಿರಿಚ್ದ. ಆದರೆ ಅನ್ವರ್ ಅದನ್ನು ನಮ್ಮದೆ, ಅಮೋಘ್ ಇದೆಲ್ಲ ಸುಳ್ಳು ಅಂತ ನನಗೂ ಗೊತ್ತು, ನಿನ್ನನ್ನು ನೋಡಿದ್ರೆ ಸುಸ್ತಾಗಿರೋ ಥರ ಕಾಣ್ತಿಲ್ಲ, ಇದೆಲ್ಲ ನನ್ನ ಹತ್ರ ರಿವೆಂಜ್ ತೊಗೊಳೋದಕ್ಕೆ ಮಾಡ್ತಿದ್ಯಾ ಅಲ್ವಾ ಅಂತ ಹೇಳ್ದ. ಅದೇ ಸಮಯಕ್ಕೆ ಸರಿಯಾಗಿ ಅನ್ವರ್ಗಿಂತ ಸ್ವಲ್ಪ ದೂರದಲ್ಲೊಂದು ಮರ ಧೊಪ್ ಅಂತ ನೀರಿಗೆ ಬಿತ್ತು. ಅದನ್ನು ನೋಡಿ ಅನ್ವರ್ ಭಯದಲ್ಲಿ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿವಾಗ, ಅಮೋಘ್ ಪ್ಲೀಸ್, ನಾನು ಹಿಂಗೆ ಕೈ ಮುಗಿದು ಬೇಡ್ಕೋತೀನಿ, ನನ್ನನ್ನು ಇಲ್ಲಿಂದ ಸೇವ್ ಮಾಡು, ನನಗಿಷ್ಟು ಬೇಗ ಸಾಯೋದಕ್ಕೆ ಇಷ್ಟ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಆಗ ಹಸೀನಾ ಕೂಡ, ಅಮೋಘ್ ಇದುವರೆಗೂ ಅನ್ವರ್ ನಿನ್ನ ಜೊತೆ ಒಂದ್ಸಲನೂ ಪೊಲೈಟಾಗಿ ನಡ್ಕೊಂಡಿಲ್ಲ, ಅವ್ನು ನಿನಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ದೇನೆ ಅಂತ ನನಗೆ ಗೊತ್ತು, ಆದರೂ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ಲೀಸ್ ಅವನನ್ನು ಸೇವ್ ಮಾಡು ಅಂತ ಕೇಳ್ಕೊಂಡ್ಲು. ಅಮೋಘ್ಗೆ ಅನ್ವರ್ ಮೇಲೆ ತುಂಬ ಕೋಪ ಇತ್ತು. ಅವನಿಂದಾಗಿ ಅಮೋಘ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದ. ಹಾಗಂತ ಈಗ ಅನ್ವರ್ ಸಾಯ್ತಿದ್ದಾಗ ಅವನನ್ನು ಹಾಗೇ ಬಿಟ್ಟು ಹೋಗುವಷ್ಟು ಕೆಟ್ಟ ಬುದ್ಧಿ ಅಮೋಘ್ಗಿರಲಿಲ್ಲ. ಅವನೇನು ರಿಯಾಕ್ಟ್ ಮಾಡದೆ ಅನ್ವರ್ ಕಡೆ ಬಳ್ಳಿ ಎಸ್ದ. ಅನ್ವರ್ ಮೇಲ್ ಬರ್ತಿರ್ಬೇಕಾದ್ರೇ ಹಸೀನಾ ಅಲ್ಲಿ ನಿಲ್ದೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದನ್ನು ನೋಡಿದ ಅನ್ವರ್ ಮೇಲ್ ಬಂದವನೇ ಅಮೋಘ್ಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಹಸೀನಾ ಹಿಂದೆ ಓಡ್ದ. ಅವನಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡು ಅಮೋಘ್ ಮೇಲ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಮೋಘ್ ಟೆಂಟ್ ಹತ್ರ ಬಂದಾಗ ಶ್ರೀಲೀಲಾ ಅವನಿಗೋಸ್ಕರ ಕಾಯ್ತಾ ಹೊರಗಡೆ ನಿಂತ್ಕೊಂಡಿದ್ಲು.
ಅವಳು ಅಮೋಘನ್ ನೋಡಿ, ನೀನು ಎಲ್ಲರನ್ನೂ ಸೇವ್ ಮಾಡಿದ್ಯಾ ಅಮೋಘ್ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಅದಕ್ಕೆ ಅಮೋಘ್ ಕ್ಯಾಶುವಲ್ ಆಗಿ, ನಾನೊಬ್ಬನೇ ಅಲ್ಲ, ನನಗೆ ಜಗನ್ ಕೂಡ ತುಂಬ ಹೆಲ್ಪ್ ಮಾಡ್ದ ಅಂತ ಹೇಳ್ದ. ಶ್ರೀಲೀಲಾ ಖುಷಿಯಿಂದ ಅಮೋಘನ್ ಹಗ್ ಮಾಡ್ತಾ, ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂದ್ಲು. ಅಮೋಘ್ ಸ್ಮೈಲ್ ಮಾಡ್ತಾ, ಓಕೆ ಓಕೆ, ಇಲ್ಲಿನ್ನೂ ಮಳೆ ಬರ್ತಿದೆ, ನೀನು ಸುಮ್ಮನೆ ಮಳೇಲಿ ನೆನಿಬೇಡ, ಮೊದಲು ಒಳಗೋಗು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂದ. ಬಟ್ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅವಳು ಕೇಳ್ತಿದ್ರು. ಡೋಂಟ್ ವರಿ ಶ್ರೀ ಅಂತ ಹೇಳ್ತಾ ಅವನು ಲೀಲಾನ ಟೆಂಟಲ್ಲಿ ಬಿಟ್ಟು ಮತ್ತೆ ಕೆಳಗೆ ಹೊರಟ. ಆ ಭಯಂಕರವಾದ ಮಳೆಯಲ್ಲಿ ಅಮೋಘ್ ಎಲ್ಲಿಗೆ ಹೋಗ್ತಿದ್ದಾನೆ? ಅವನಿಗಂತ ಇಂಪಾರ್ಟೆಂಟ್ ಕೆಲಸ ಏನಿದೆ? ಇವ್ರ ಅಡ್ವೆಂಚರಸ್ ಕಹಾನಿಯಲ್ಲಿ ಇನ್ನೂ ಸುಮಾರು ಟ್ವಿಸ್ಟ್ ಇವೆ. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.